ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಮಂಗಳೂರಿನ ಕಲ್ಲಡ್ಕದಲ್ಲಿ ವಾಜಪೇಯ ಯಾಗ, ಲೋಕ ಕಲ್ಯಾಣ ನಾಯಕತ್ವಕ್ಕಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಯಾಗ, ಸಚಿವೆ ಶೋಭಾ ಕರಂದ್ಲಾಜೆ, ಭಾರತಿ ಶೆಟ್ಟಿ ಭಾಗಿ. 2ನೇ ಬಾರಿ ಯಾಗದಲ್ಲಿ ಪಾಲ್ಗೊಂಡ ಬಿಎಸ್ವೈ. ಅಕ್ರಮ ಆಸ್ತಿಗಳಿಗೆ ಆರೋಪ. ಯಲಹಂಕದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ನಿವಾಸ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ಲೋಕಾಯುಕ್ತ ಎಸ್ಪಿ ಶಿವಶಂಕರ್ ನೇತೃತ್ವದಲ್ಲಿ ದಾಳಿ. 3 ಕೆಜಿ ಚಿನ್ನ, 1.5 ಲಕ್ಷ ನಗದು, ಹಲವು ದಾಖಲೆಗಳು ವಶ. ಬೆಳಗಾವಿ ಗಡಿ ವಿವಾದ, ಮತ್ತೆ ಗುಡುಗಿದ ಮುದಿಹುಲಿ ಬಾಳ ಠಾಕ್ರೆ. 42 ಸಂಸದರ ಸಹಿ ಸಂಗ್ರಹಿಸಿ ಅಭಿಯಾನ ನಡೆಸುವ ಎಚ್ಚರಿಕೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸುವಂತೆ ಕೇಂದ್ರದ ಮೇಲೆ ಒತ್ತಡ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಭೇಟಿ. ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಪರಮೇಶ್ವರ್, ಕಾಂಗ್ರೆಸ್ ಶಾಸಕರು ಎನ್ಸಿಪಿ ಸೇರಲ್ಲ, ಬರೀ ವದಂತಿಯಷ್ಟೇ ಅಂದ್ರು ಪರಮೇಶ್ವರ್. ಜ್ಯೋತಿಷಿ ಜಯ ಶ್ರೀನಿವಾಸನ್ ಗುರೂಜಿ ವಿರುದ್ಧ ದೂರು. ಸಹಾಯಕಿ ಗೀತಾಳನ್ನ ವಶೀಕರಣ ಮಾಡಿದ ಆರೋಪ. ಪತಿ ಕುಮಾರ್ರಿಂದ ರಾಜರಾಜೇಶ್ವರಿ ನಗರ ಹಾಗೂ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಉತ್ತರ ಭಾರತದ ಹಲವೆಡೆ ಚಳಿಗಾಳಿಯ ಆರ್ಭಟ. ಉತ್ತರ ಪ್ರದೇಶದಲ್ಲಿ ಮೃತರ ಸಂಖ್ಯೆ 26ಕ್ಕೆ ಏರಿಕೆ. ರಾಷ್ಟ್ರ ರಾಜಧಾನಿಯಲ್ಲಿ ದಟ್ಟ ಮಂಜಿನಿಂದಾಗಿ ರಸ್ತೆ ರೈಲು ಸಂಚಾರ ಸಂಪೂರ್ಣ ಸ್ಥಗಿತ. ದೆಹಲಿಯಲ್ಲಿ 4.7 ಡಿಗ್ರಿಗೆ ಕುಸಿದ ತಾಪಮಾನ. ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ವಿತ್ತ ಸಚಿವ ಪ್ರಣಬ್ ಮುಖರ್ಜಿ ಬಿಜೆಪಿ ನಾಯಕರ ಭೇಟಿ. ಸಭೆಯಲ್ಲಿ ಅಡ್ವಾಣಿ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ಯಶವಂತ್ ಸಿನ್ಹಾ ಭಾಗಿ. ಲೋಕಪಾಲ್ ಆಹಾರ ಮಸೂದೆ ಸಂಬಂಧ ಚರ್ಚೆ. ಹೈಕೋರ್ಟ್ ಆವರಣದಲ್ಲಿ ವಕೀಲೆ ನವೀನಾ ಹತ್ಯೆ ಪ್ರಕರಣ. ಆರೋಪಿ ರಾಜಪ್ಪ ಜಾಮೀನು ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಏಕಸದಸ್ಯ ಪೀಠ. 2010ರ ಜುಲೈ 8ರಂದು ನಡೆದಿದ್ದ ಹತ್ಯಾ ಪ್ರಕರಣ. ನಂದಿನಿ ಹಾಲು ದರ ಏರಿಕೆ ವಿಚಾರ. ಬೆಂಗಳೂರಿನಲ್ಲಿ ಸಿಎಂ ಸದಾನಂದ ಗೌಡರನ್ನ ಭೇಟಿ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟದ ಸದಸ್ಯರು. ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಿಸಲು ಮನವಿ. ಕೆಎಂಎಫ್ ಆಡಳಿತ ಮಂಡಳಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಅಂದರು ಸಿಎಂ. ಕೇಂದ್ರ ಸಚಿವ ಶರದ್ ಪವಾರ್ಗೆ ಕಪಾಳಮೋಕ್ಷ ಪ್ರಕರಣ. ಆರೋಪಿ ಹರ್ವಿಂದರ್ ಸಿಂಗ್ಗೆ ಜಾಮೀನು ಮಂಜೂರು. ಭದ್ರಾ ಮೇಲ್ದಂಡೆ ಅವ್ಯವಹಾರ ಪ್ರಕರಣ. ಲೋಕಾಯುಕ್ತ ಪೊಲೀಸರಿಂದ ತನಿಖಾ ಪ್ರಗತಿ ವರದಿ ಸಲ್ಲಿಕೆ. 3 ವಾರದಲ್ಲಿ ಅಂತಿಮ ವರದಿ ಸಲ್ಲಿಸಲು ಲೋಕಾಯುಕ್ತ ಕೋರ್ಟ್ ಆದೇಶ. ಜನವರಿ 10ಕ್ಕೆ ವಿಚಾರಣೆ ಮುಂದೂಡಿಕೆ. ರಿಲೀಸ್ಗೂ ಮೊದಲೇ 37 ಕೋಟಿ ಬಾಚಿದ ಡಾನ್ 2 ಸಿನಿಮಾ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ನಟನೆಯ ಚಿತ್ರ. ಟಿವಿ ರೈಟ್ಸ್ ಮಾರಾಟದಿಂದಲೇ ಬಂತು 37 ಕೋಟಿ ರೂಪಾಯಿ ದುಡ್ಡು. ರೇಷ್ಮೆ ಬೆಳೆಗಾರರಿಗೆ ನೆರವಾಗಲು ಸಂಸದ ರಾಜೀವ್ ಚಂದ್ರಶೇಖರ್ ಮನವಿ. ರಾಜ್ಯಸಭೆಯಲ್ಲಿ ರೇಷ್ಮೆ ಆಮದು ಸುಂಕ ಹೆಚ್ಚಳ ವಿಷಯ ಪ್ರಸ್ತಾಪ. ಆಮದು ಸುಂಕ ಶೇಕಡಾ 30ಕ್ಕೆ ಏರಿಸಲು ಕೇಂದ್ರಕ್ಕೆ ರಾಜೀವ್ ಚಂದ್ರಶೇಖರ್ ಒತ್ತಾಯ. ಕೌಟುಂಬಿಕ ದ್ವೇಷದ ಹಿನ್ನೆಲೆ 6 ವರ್ಷದ ಬಾಲಕನ ಕೊಲೆ. ಬಿಜಾಪುರದ ಹಿರೂರು ಗ್ರಾಮದ ಡೋನಿ ನದಿಯ ದಂಡೆಯಲ್ಲಿ ಅವಶೇಷಗಳು ಪತ್ತೆ. ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಆರೋಪಿ ದೇವೇಂದ್ರಪ್ಪ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಚಿತ್ರದುರ್ಗದಲ್ಲಿ 8 ಮಂದಿ ವಿಗ್ರಹ ಚೋರರ ಬಂಧನ. 25 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಿಗ್ರಹಗಳು ವಶ. ಹಿರಿಯೂರು ಪೊಲೀಸರ ಕಾರ್ಯಾಚರಣೆ. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ. 4 ಉಪವಿಭಾಗ ಮಟ್ಟದಲ್ಲಿ ನಡೆದ 2 ದಿನದ ಪೊಲೀಸ್ ಕ್ರೀಡಾಕೂಟ. ಹಗ್ಗ ಜಗ್ಗಾಟ ಪಂದ್ಯದಲ್ಲಿ ಶಿರಸಿ ಉಪವಿಭಾಗಕ್ಕೆ ಪ್ರಶಸ್ತಿ. ರಾಯಚೂರಿನಲ್ಲಿ ಕಾಳಸಂತೆಯಲ್ಲಿ ಅಕ್ರಮ ಪಡಿತರ ಮಾರಾಟ ಜಾಲ. ಅಕ್ರಮ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿಗಳನ್ನು ತಡೆದ ಲಿಂಗನಖಾನ ದೊಡ್ಡಿ ಗ್ರಾಮಸ್ಥರು. ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಎಚ್ಡಿಕೆ ಪುತ್ರ ನಿಖಿಲ್ ಗೌಡ ರಾಜಕೀಯ ಪ್ರವೇಶಕ್ಕೆ ಕಸರತ್ತು. ಕುಟುಂಬ ಪರಿವಾರ ಸಮೇತ ಎಚ್ಡಿ ಕುಮಾರಸ್ವಾಮಿ ಪದೇ ಪದೇ ರಾಮನಗರಕ್ಕೆ ಭೇಟಿ. ರಾಜಕೀಯ ವಲಯದಲ್ಲಿ ಮಿಂಚಿನ ಸಂಚಲನ. ಪಾಕಿಸ್ತಾನ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ತವರಿಗೆ ವಾಪಸ್. ಹೃದಯ ಸಂಬಂಧಿ ರೋಗಕ್ಕೆ ಚಿಕಿತ್ಸೆ ಪಡೆಯಲು ದುಬೈಗೆ ಹೋಗಿದ್ದ ಜರ್ದಾರಿ ಪಾಕ್ಗೆ ವಾಪಸ್. ಹಲವು ವದಂತಿಗಳಿಗೆ ತೆರೆ. ಪರೀಕ್ಷೆ ಬರೆದು 5 ವರ್ಷವಾದರೂ ನೇಮಕಾತಿ ಆದೇಶ ಹೊರಡಿಸದ ಕೆಪಿಎಸ್ಸಿ. ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳಿಂದ ಶಿಕ್ಷಣ ಇಲಾಖಾ ಕಚೇರಿಗೆ ಮುತ್ತಿಗೆ. ಐಐಎಸ್ಸಿ ಮೇಲಿನ ದಾಳಿ ಪ್ರಕರಣ. ಲಷ್ಕರ್ ಎ ತೊಯ್ಬಾದ 6 ಉಗ್ರರಿಗೆ ಜೀವಾವಧಿ ಶಿಕ್ಷೆ. ಬೆಂಗಳೂರಿನ 2ನೇ ತ್ವರಿತಗತಿ ನ್ಯಾಯಾಲಯದ ಆದೇಶ. ಗದಗ್ನ ಹಳ್ಳಿಕೆರೆಯಲ್ಲಿ ಕಾರು ಆಟೋ ರಿಕ್ಷಾ ನಡುವೆ ಭೀಕರ ಅಪಘಾತ. ಸ್ಥಳದಲ್ಲೇ 2 ದುರ್ಮರಣ, 6 ಮಂದಿಗೆ ಗಂಭೀರ ಗಾಯ. ಹುಬ್ಬಳ್ಳಿ ಕಿಮ್ಸ್ ಸ್ಟಾಫ್ ನರ್ಸ್ ನೇಮಕಾತಿ ಕರ್ಮಕಾಂಡ. ಒಳಗೊಳಗೆ 83 ನರ್ಸ್ಗಳ ನೇಮಕಾತಿ ನಿಯಮ ಉಲ್ಲಂಘಿಸಿ ಕಿಮ್ಸ್ನಲ್ಲಿ ಭಾರೀ ಗೋಲ್ಮಾಲ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಎಬಿವಿಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಬೆಂಗಳೂರು ವಿವಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸಮಸ್ಯೆ ಆಲಿಸದೆ ಹೊರನಡೆದ ಕುಲಪತಿ ಪ್ರಭುದೇವ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ.
ರಾಜಸ್ಥಾನದ ನರ್ಸ್ ಭಂವರಿ ದೇವಿ ನಾಪತ್ತೆ ಪ್ರಕರಣ. ಮಾಜಿ ಸಚಿವ ಮರ್ದೇನಾ ಮಹಿಪಾಲ್ ಪತ್ನಿಗೆ ಸಿಬಿಐ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ಲೀಲಾ ಮಹಿಪಾಲ್ಗೆ ಸಿಬಿಐ ಸೂಚನೆ. ಲೋಕ್ಪಾಲ್ ಮಸೂದೆ ಜಾರಿ ಸಂಬಂಧ ಕೇಂದ್ರ ಸಚಿವರ ಚರ್ಚೆ. ನವದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿ ನಡೆದ ಸಭೆ. ಲೋಕ್ಪಾಲ್ ಕರಡು ಕುರಿತು ಸಚಿವರಾದ ಸಲ್ಮಾನ್ ಖುರ್ಷಿದ್, ಕಪಿಲ್ ಸಿಬಲ್, ನಾರಾಯಣಸ್ವಾಮಿ ಚರ್ಚೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪ. ಮಾಜಿ ಸಿಎಂ ಧರ್ಮಸಿಂಗ್ಗೆ ಕೊಂಚ ರಿಲೀಫ್. ಪ್ರಕರಣಕ್ಕೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್. ಲೋಕಾಯುಕ್ತ ದೂರುದಾರ ಅಬ್ರಾಹಂಗೆ ಹೈಕೋರ್ಟ್ ನೋಟಿಸ್. 1980ರ ರಾಯಪ್ಪ ವಿರುದ್ಧದ ಪ್ರಕರಣ. ಚಾಮರಾಜನಗರಕ್ಕೆ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಭೇಟಿ. ಅಕ್ರಮ ಬಂದೂಕು ಹೊಂದಿದ್ದ ರಾಯಪ್ಪ ವಿರುದ್ಧ ಸಾಕ್ಷಿ ಹೇಳಲು ಕೋರ್ಟ್ಗೆ ಬಂದಿದ್ದ ಬಿದರಿ. ಬಂಡೀಪುರ ಅರಣ್ಯ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶವಿಲ್ಲ. ಸಂಚಾರ ನಿರ್ಬಂಧ ಹಿಂಪಡೆದರೆ ಹಲವು ಸಮಸ್ಯೆ ಸೃಷ್ಟಿ. ಕೇರಳ ಸಿಎಂ ಮನವಿ ತಳ್ಳಿ ಹಾಕಿದ ಸಿಎಂ ಸದಾನಂದಗೌಡ. ಮೂಳೆಯಿಂದ ಡಾಲ್ಡಾ ತಯಾರಿಕೆ ಪ್ರಕರಣ. ಆರೋಪಿಗಳಾದ ಮುಂಬೈನ ಇಸ್ಮಾಯಿಲ್, ಉದ್ಯಮಿ ಇಮ್ರಾನ್ ಬಂಧನ. ಗುಲ್ಬರ್ಗಾ ಪೊಲೀಸರ ಕಾರ್ಯಾಚರಣೆ. ವರದಕ್ಷಿಣೆ ಕಿರುಕುಳಕ್ಕೆ ಮಹಿಳೆ ಬಲಿ. ಸತ್ತ ಮೇಲೆ ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಿಸಿದ ಪತಿ ಬಸವನಗೌಡ. ಮುಗಿಲು ಮುಟ್ಟಿದ ರೂಪಾ ಬಂಧುಗಳ ಆಕ್ರಂದನ. ದಾವಣಗೆರೆ ತಾಲೂಕು ಕಲ್ಪನಹಳ್ಳಿಯಲ್ಲಿ ಘಟನೆ. ನಾಡೋಜ ಪ್ರಶಸ್ತಿ ಪ್ರಕಟ. ಎಸ್ಎಲ್ ಭೈರಪ್ಪ, ಕೆಜಿ ನಾಗರಾಜಪ್ಪ, ಶ್ರೀಮತಿ ಯಲ್ಲವ ದುರ್ಗವ ರದಪ್ಪನವರ್, ವಿಎಸ್ ಮಳಿಮಠ್, ಡಾಕ್ಟರ್ ಜಿ ಶಂಕರ್, ಡಾಕ್ಟರ್ ಬಿಕೆಎಸ್ ಅಯ್ಯಂಗಾರ್ಗೆ ಪ್ರಶಸ್ತಿ. ಹಂಪಿ ವಿಶ್ವವಿದ್ಯಾಲಯ ಕುಲಪತಿ ಮುರುಗಪ್ಪ ಘೋಷಣೆ. ಡಿಸೆಂಬರ್ 26ರ ನುಡಿ ಹಬ್ಬದಲ್ಲಿ ಪ್ರಶಸ್ತಿ ಪ್ರದಾನ. ವರಿಷ್ಠರ ಸೂಚನೆಯಂತೆ ಅಧಿಕಾರ ತ್ಯಾಗ. ಹೈಕಮಾಂಡ್ ಒಪ್ಪಿದ್ರೆ ಮತ್ತೆ ಸಿಎಂ ಆಗ್ತೀನಿ. ಕಲ್ಲಡ್ಕದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ. ತಮಿಳುನಾಡು ಸಿಎಂ ಜಯಲಲಿತಾ ಜೊತೆಗೆ ಶಶಿಕಲಾ ವೈಮನಸ್ಸು. ದೀರ್ಘಕಾಲದ ಬಾಂಧವ್ಯಕ್ಕೆ ತೆರೆ. ಎಐಎಡಿಎಂಕೆಯಿಂದ ಹೊರನಡೆದ ಜಯಲಲಿತಾ ಆಪ್ತೆ ಶಶಿಕಲಾ ಸೇರಿ ಇತರೆ 11 ಮಂದಿ ಔಟ್. 2012ರಲ್ಲಿ ನಡೆಯುವ ಲಂಡನ್ ಒಲಿಂಪಿಕ್ ಕ್ರೀಡಾಕೂಟ. ಸ್ಟೇಡಿಯಂನಿಂದ ಲೋಗೋ ಹಿಂಪಡೆಯಲು ಒಪ್ಪಿದ ಅಮೆರಿಕ ಡೌ ಕೆಮಿಕಲ್ ಕಂಪನಿ. ಭಾರತದ ಒಲಿಂಪಿಕ್ ಅಸೋಸಿಯೇಷನ್ಗೆ ಅಸಮಾಧಾನ. ಭೂಪಾಲ್ ದುರಂತಕ್ಕೆ ಕಾರಣವಾಗಿದ್ದ ಡೌ ಕಂಪನಿಯ ಸಂಪೂರ್ಣ ಪ್ರಾಯೋಜಕತ್ವ ನಿರಾಕರಿಸಲು ಭಾರತ ಒತ್ತಡ. ಮಹಿಳೆಯರ ಹಾಗೂ ಮಕ್ಕಳ ಸಾಗಾಣಿಕೆ ಪದ್ಧತಿಯ ನಿರ್ಮೂಲನೆ ಕುರಿತ ಕಾರ್ಯಾಗಾರ. ಬೆಳಗಾವಿ ಮತ್ತು ಗುಲ್ಬರ್ಗಾ ಪೊಲೀಸ್ ಅಧಿಕಾರಿಗಳಿಗಾಗಿ ಕಾರ್ಯಾಗಾರ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಾಗಾರ. ಗಡಿನಾಡು ಬೆಳಗಾವಿಯಲ್ಲಿ ಎಂಇಎಸ್ ಪ್ರತಿಭಟನಾ ರ್ಯಾಲಿ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಕರವೇ ವಿರುದ್ಧ ಕ್ರಮ ಕೈಗೊಳ್ಳಲು 15 ದಿನದ ಗಡುವು. ಮೈಸೂರು ಜಿಲ್ಲೆಯ ಕಟ್ಟೆಹೊಸೂರಿನಲ್ಲಿ ಬಿಸಿಯೂಟದ ಪಾತ್ರೆ ಬಿದ್ದು ಬಾಲಕಿಯ ಅಪೂರ್ವ ಸಾವಿನ ಹಿನ್ನೆಲೆ ಜಿಲ್ಲಾ ಪಂಚಾಯತ್ನಿಂದ ಸುತ್ತೋಲೆ. ಬಿಸಿಯೂಟ ತಯಾರಿಸುವ ಅಡುಗೆ ಮನೆಯತ್ತ ವಿದ್ಯಾರ್ಥಿಗಳು ಸುಳಿಯದಂತೆ ನಿರ್ಬಂಧ. ಬಲವಂತವಾಗಿ ಭೂಸ್ವಾಧೀನ ವಿರೋಧಿಸಿ ಗ್ರಾಮಸ್ಥರ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು. ಭೂಮಿ ವಶಕ್ಕೆ ಬಂದರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ. ಶಿವಮೊಗ್ಗ ನಗರಸಭೆಯ ದ್ವಿತೀಯಾರ್ಧ 30 ತಿಂಗಳ ಅಧಿಕಾರಾವಧಿಗೆ ಚುನಾವಣೆ. ನೂತನ ಅಧ್ಯಕ್ಷರಾಗಿ ಎಸ್ಎನ್ ಚನ್ನಬಸಪ್ಪ ಹಾಗೂ ಉಪಾಧ್ಯಕ್ಷರಾಗಿ ಎಸ್ ರಮೇಶ್ ಆಯ್ಕೆ. ಪರಂಗಿ ಹಣ್ಣಿನಲ್ಲಿ ಮೂಡಿದ ದೇವರ ರೂಪ. ಹುಬ್ಬಳ್ಳಿಯ ತಾಜಾನಗರ ನಿವಾಸಿ ನಿಂಗವ್ವ ಗುಣೇಶ್ವರ ಎಂಬುವರ ಮನೆಯ ಹಿತ್ತಲಲ್ಲಿರುವ ಪಪ್ಪಾಯಿ ಗಿಡದ ಹಣ್ಣುಗಳಲ್ಲಿ ಮೂಡಿದ ವಿವಿಧ ದೇವರುಗಳು. ಪಪ್ಪಾಯಿ ಹಣ್ಣಿಗೆ ಪೂಜೆ ಪುನಸ್ಕಾರ ಮಾಡಿ ನೀರಿನಲ್ಲಿ ವಿಸರ್ಜನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಂಬಿಗರ ಪ್ರತಿಭಟನಾ ರ್ಯಾಲಿ. ಬಿಜಾಪುರದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಡಿಸಿ ಕಚೇರಿವರೆಗೆ ನಡೆದ ರ್ಯಾಲಿ. ಗಂಗಾಮತ ಮತ್ತು ಕೋಳಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಆಗ್ರಹ. ಬಿಜಾಪುರ ಜಿಲ್ಲೆಯ ಡಿಸೆಂಬರ್ 31ರೊಳಗೆ ಹಿಂಗಾರು ಬೆಳೆ ವಿಮೆ ಪಾವತಿಸಲು ರೈತರಿಗೆ ಮನವಿ. ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಶಿವಾನಂದ ಪಾಟೀಲ್. ರಾಮನಗರದಲ್ಲೊಂದು ವಿಚಿತ್ರ ಕರು ಜನನ. ಹೂಗುಂದ ಗ್ರಾಮದ ರೈತ ಮರಿಗೌಡ ಮನೆಯಲ್ಲಿ 2 ನಾಲಿಗೆ ವಿಚಿತ್ರ ಕೆಳದವಡೆ ಹೊಂದಿರುವ ಕರು ಜನನ. ವಿಚಿತ್ರ ಕರು ವೀಕ್ಷಿಸಲು ಜನವೋ ಜನ. ಶಿವಮೊಗ್ಗದಲ್ಲಿ ಕರ್ನಾಟಕ ಉತ್ತರ ಪ್ರದೇಶ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ. ಡಿಸೆಂಬರ್ 21ರಿಂದ 24ರವರೆಗೆ ನಡೆಯಲಿರುವ ಟೂರ್ನಿ. ಜವಾಹರ್ಲಾಲ್ ನೆಹರು ಇಂಜಿನಿಯರಿಂಗ್ ಕಾಲೇಜಿನ ಸ್ಟೇಡಿಯಂನಲ್ಲಿ ಪಂದ್ಯಕ್ಕೆ ಸಕಲ ಸಿದ್ಧತೆ. ಗಂಡು ಮಕ್ಕಳಿಗೆ ಹೆಣ್ಣಿನ ವೇಷ. ಬಣ್ಣ ಬಣ್ಣದ ಓಕುಳಿಯಲ್ಲಿ ಮಿಂದೆದ್ದ ಜನ. ಬಾಗಲಕೋಟೆ ಜಿಲ್ಲೆಯ ಹಿರೇಸಂಶಿ ಗ್ರಾಮ ಬಣ್ಣದ ಓಕುಳಿ ಸಂಭ್ರಮ. ಮಾರುತೇಶ್ವರ ಕಾರ್ತಿಕೋತ್ಸವದಲ್ಲಿ ನಡೆದ ಓಕುಳಿ ಸಡಗರ. ಬಿಬಿಎಂಪಿ ಬಹುಕೋಟಿ ಹಗರಣ ಖಂಡಿಸಿ ಕಾಂಗ್ರೆಸ್ ಧರಣಿ. ಹಗರಣದಲ್ಲಿ ರಾಜರಾಜೇಶ್ವರಿ ನಗರದ ನಿವಾಸಿಗಳಿಗೂ ವಂಚನೆಯಾಗಿದೆ ಎಂದು ಆರೋಪಿಸಿ ಬಿಬಿಎಂಪಿ ಕಚೇರಿ ಮುಂದೆ ಪ್ರತಿಭಟನೆ. ಬಿಜೆಪಿ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ನೂತನ ಕೇಂದ್ರ ವಾಯುಯಾನ ಸಚಿವರಾಗಿ ಅಜಿತ್ ಸಿಂಗ್ ಸಂಪುಟಕ್ಕೆ ಸೇರ್ಪಡೆ. ಇವತ್ತು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಆರ್ಎಲ್ಡಿ ಮುಖ್ಯಸ್ಥ ಅಜಿತ್ ಸಿಂಗ್ರನ್ನ ಪರಿಚಯಿಸಿದ ಪ್ರಧಾನಿ ಮನಮೋಹನ್ ಸಿಂಗ್. ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ. ತಮಿಳುನಾಡಿನಿಂದ ಕೇರಳಕ್ಕೆ ಪ್ರಯಾಣಿಸುವ ಬಸ್ಗಳ ಸಂಚಾರ ರದ್ದು. ತಮಿಳುನಾಡು ಸಾರಿಗೆ ಇಲಾಖೆ ಘೋಷಣೆ. ಹೊಸ ಸಿನಿಮಾ ಅಗ್ನಿಪಥ್ನಲ್ಲಿ ಕತ್ರಿನಾ ಕೈಫ್ ಐಟಂ ಡ್ಯಾನ್ಸ್. ಚಿಕನಿ ಚಮೇಲಿಯಲ್ಲಿ ಕೈಫ್ ಸಕ್ಕರ್ ಸ್ಟೆಪ್ಸ್. ನನ್ನ ಸ್ಟೆಪ್ಸ್ ಕಾಪಿ ಮಾಡಲಾಗಿದೆ. ಕತ್ರಿನಾ ವಿರುದ್ಧ ರಾಕಿ ಸಾವಂತ್ ಆರೋಪ.